ಲಿಂಗಪ್ಪ, ಬೇಗ ಬೇಗ ಕೆಲಸ ಮಾಡ್ರಿ. ನೋಡು ಎಷ್ಟು ಲೇಟಾಗಿ ಬಂದಿದ್ದೀರಾ. ನೋಡೋ ಕಾಳಮ್ಮ ಎಲ್ಲ ಏನು ಕೆಲಸ ಮಾಡ್ತಾರೆ ನೋಡು. ಮಾತಾಡ್ಕೊಂಡು ನಿಂತವ್ರೆ. ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ಸೋ ಕಣ್ಣಲ್ಲಿ ನೋಡಲ್ಲೇ ಸಾಲಲ್ಲಿ ಹೋಗ್ತಾರೆ ಮುಂದೆ ನೋಡು ನೋಡು. ಹಸು ಎಲ್ಲ ಆ ಕಡೆ ಹೋಯ್ತು, ಓಡ್ ಓಡ್. ಅಯ್ಯೋ ಹೋಯ್ತು, ಓಡು ಓಡು. ಬೈರಣ್ಣ, ಬೈರಣ್ಣ. ಏನಿಲ್ಲ ಬೈರಣ್ಣ, ಮನೆ ಹತ್ರ ಹೋಗಿದ್ದೆ, ದನಿಗ್ಲಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ಇಲ್ಲಿಗೆ ಬಂದೆ. ನನ್ನ ಹೆಂಡತಿಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ದುಡ್ಡು ಸಹಾಯ ಬೇಕಾಗಿತ್ತು. ಅಯ್ಯೋ ಹೌದಾ, ಏನಾಯ್ತಣ್ಣ? ಅಯ್ಯೋ ನಿನ್ನೆ ಬೆಳಗ್ಗೆ ಹಸು ಹೊಡ್ಕೊಂಡು ಹೋಗ್ತಾ ಇದ್ಲು. ಹಿಂದೆಯಿಂದ ಇನ್ನೊಂದು ಹಸು ಬಂದು ಗುದ್ದು ಬಿದ್ದುಬಿಟ್ಟು ಸ್ವಲ್ಪ ಸೊಂಟ ಉಳುಕ್ಬಿಟ್ಟು ಜಾಸ್ತಿನೇ ಏಟಾಗಿದೆ. ಅದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಆಸ್ಪತ್ರೆಗೆ. ಓ ಹೌದಾ ಅಣ್ಣ, ಸರಿ. ನಮ್ಮವ್ರು ಬಂದ ತಕ್ಷಣ ಅವ್ರ ಹತ್ರ ಹೇಳ್ಬಿಟ್ಟು ನಿಮಗೆ ಸಹಾಯ ಮಾಡ್ತೀನಿ ನಾನು. ಹ್ಞೂ ಮಾಡ್ತಾನೆ, ಮಾಡ್ದೆ ಇನ್ನೇನು ಮಾಡ್ತಾನೆ. ಅವ್ರ ಅಪ್ಪನ ದುಡ್ಡ ಮಾಡೋಕ್ಕೆ. ಹ್ಞೂ ಸಹಾಯ ಮಾಡಿದೆ ಇನ್ನೇನು ಮಾಡ್ತಾನೆ. ಅವ್ರ ಅಪ್ಪನ ಮನೆ ದುಡ್ಡ ಸಹಾಯ ಮಾಡೋಕ್ಕೆ. ನನ್ನ ಗಂಡ ಹಗ್ಲು ರಾತ್ರಿ ಅಂದಿರ ಹೊಲ ಗದ್ದೆ ಎಲ್ಲ ಹೋಗಿ ದುಡ್ಡು ಸಂಪಾದನೆ ಮಾಡಿರೋ ದುಡ್ಡು ಸಹಾಯ ಮಾಡ್ತಾನಂತೆ, ಸಹಾಯ. ಅತ್ತೆ, ಓ ಚಂದ್ರಪ್ಪ, ನಮ್ಮ ಯಜಮಾನ್ರು ಸಾಯಂಕಾಲ ಬರ್ತಾರೆ, ಮಾತಾಡುವಂತೆ. ಇವಾಗ ನೀನು ಹೋಗು. ಅತ್ತೆ, ಅದು ಅವ್ರ ಹೆಂಡತಿಗೆ ತುಂಬ ತೊಂದರೆ ಆಗಿದೆಯಂತೆ, ಅದಕ್ಕೆ ಸಹಾಯ ಕೇಳ್ಕೊಂಡು ಬಂದಿದ್ರು. ಅದಕ್ಕೆ ನನ್ನ ಮಾವನ ಕೇಳ್ತೀನಿ ಅಂತ ಹೇಳಿದೆ ಅತ್ತೆ. ನೋಡ್ಬೈರಾ, ನಾನಿಗೆ ಸಹಾಯ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಸಹಾಯ ಮಾಡು, ಅದು ಯಾವಾಗ ಗೊತ್ತಾ, ನಿನ್ನ ಸಂಪಾದನೆಯಲ್ಲಿ ಮಾಡು. ನೀನು ದುಡಿತಿಯಲ್ಲ, ಆ ದುಡ್ಡು ಸಹಾಯ ಮಾಡು. ನಾನು ಬೇಡ ಅಂತ ಹೇಳಲ್ಲ. ನನ್ನ ಗಂಡ ದುಡ್ಡು ಸಹಾಯ ಮಾಡಕ್ಕೆ ನೀನು ಯಾರಪ್ಪ? ಅತ್ತೆ, ಅದು ಕ್ಷಮಿಸಿ ಅತ್ತೆ, ನಾನು ಇನ್ನೊಂದ್ಸರಿ ಈ ಥರ ಎಲ್ಲ ಮಾಡಲ್ಲ. ಹ್ಞೂ ಸರಿ ಸರಿ, ನಾನು ಹಿಂಗೆ ಅಂದೆ ಅಂತ ಬಂದು ನಿಮ್ಮ ಮಾವ ಹತ್ರ ನೀನು ಹೆಂಡತಿ ಹತ್ರ ಎಲ್ಲ ಹಿಂಗೆ ಹೋಗಿ ಹೇಳ್ಬೇಡ, ಆಯಿತಾ? ಸರಿ, ಹೋಗಿ ಇವಾಗ ಕೆಲಸ ಮಾಡ್ಕೋ. ಸರಿ ಅತ್ತೆ. ಇವ್ರನ್ನೆಲ್ಲ ಹಿಂಗೆ ಬಿಟ್ಟರೆ ಆಗಲ್ಲ. ಇವಾಗೇ ಸರಿಯಾಗಿರೋ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದರೆ ನನಗೆ ಮುಂದೆ ಕಷ್ಟ ಆಗುತ್ತೆ. ನೋಡಮ್ಮ ಸರೋಜಾ, ನಾನು ಹಿಂಗೆ ಇದಕ್ಕೆ ಮೊದಲೊಂದು ಸಾರಿ ಹೇಳಿದ್ದೆ ಹಾಸ್ಪಿಟ್ಲಿಗೆ ಬಂದಾಗ. ಏನಂತ ಹೇಳಿದ್ರೆ ನಿಮ್ಗೆ ನೆನಪಿದೆಯಾ? ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು, ನಿದ್ರೆ ಮಾಡಬೇಕು ಅಂತ. ನೀನು ನೋಡ್ರೆ ನಾನು ಹೇಳ್ದೆ ನೀನೇನು ಕೇಳಿಲ್ಲ ಅಂತ ನನಗೆ ಅನಿಸ್ತಿದೆ. ಏನು ಮಾಡಲಮ್ಮ? ಡಾಕ್ಟ್ರೇ, ಅದು ನಿನ್ನ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ. ಸಿದ್ದಪ್ಪ, ನಾನು ನಿಂಗೆ ಏನು ಹೇಳಿದ್ದೆ? ಇದಕ್ಕೆ ಮೊದಲೊಂದು ಸಾರಿ ಬಂದಾಗ ನಿಂಗೆ ಹೇಳಿರ್ಲಿಲ್ವಾ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ? ನೀನು ಅದೇನು ಮಾಡಿದ್ಯಾ? ಸರಿ, ನೀನು ಆಚೆ ಹೋಗು, ನರ್ಸ್ನ ಕಳಿಸು, ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಏನು ಅನ್ನೋದನ್ನ. ಆಯಿತು ಡಾಕ್ಟ್ರೇ. ನೋಡಮ್ಮ ಸರೋಜಾ, ನಿನ್ನ ಮನಸ್ಸಲ್ಲಿ ಏನೋ ಒಂದು ಚಿಂತೆ ಇಟ್ಕೊಂಡಿದ್ಯಾ. ಚಿಂತೆ ಇಟ್ಕೊಂಡು ಯಾರ ಹತ್ರ ಹೇಳ್ಕೊಳ್ದೇ ಇದ್ದರೆ ಹೆಂಗೆ ವಾಸಿ ಆಗುತ್ತೆ? ಸರಿ ಇಲ್ಲ ಆ ಮಾಡು. ಅಲ್ಲ, ಇವ್ರಿಬ್ರು ಬೆಳಗ್ಗೆ ಓದೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಸಂಜೆ ಆಗ್ತಾ ಬಂತು, ಇನ್ನೂ ಬಂದಿಲ್ವಲ್ಲ? ಎಲ್ಲೋದ್ರು? ಓ ಬಂದ್ರಾ? ಯಾಕೆ ಇಷ್ಟೊಂದು ತಡ ಆಯಿತು? ನೀವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ರಲ್ಲ, ಇಷ್ಟೊಂದು ತಡ ಆಯ್ತಲ್ಲ? ಎಲ್ಲೋಗಿದ್ರಿ? ಅಮ್ಮ, ನಾನು ಸೀನನ ಜೊತೆನಲ್ಲಿ ದೇವಸ್ಥಾನ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದೆ. ಏಯ್, ಏನೇ ಅದು ಸೀನಾ ಅಂತೀಯಾ? ರೀ ಅಂತ ಕರಿ. ಅಯ್ಯೋ ಸರಿ ಬಿಡ್ಮ. ಅಯ್ಯೋ ಹೌದು, ಕಡಲೆಪುರಿ ಕವರಿಲ್ಲಿ. ರೀ, ನೀವು ಗಾಡಿಲೇ ಮರ್ತು ಬಂದ್ರಿ ಅಂತ ಅನ್ಸುತ್ತೆ. ಹೋಗ್ರಿ ಕಡಲೆಪುರಿ ತೊಗೊಂಬನ್ರಿ. ಅಯ್ಯ ನನ್ನ ಕೈಲಿತ್ತು, ನಿನ್ನ ಕೈಲಲ್ವ ಇದ್ದಿದ್ದು? ಸರಿ ಬಿಡು, ಅಲ್ಲೇ ಮರ್ತಿರ್ತೇನೆ, ತೊಗೊಬರ್ತೀನಿ ತಡಿ. ಅಮ್ಮ, ಕಡಲೆಪುರಿ ತಿಂತೀಯ ನೀನು? ಅಯ್ಯೋ ಮಂಕದಿಮ್ಮೆ, ನಿಂಗೆ ಕೊನೆ ಸಿಗೋದು ಅದೇ ಕಣೆ, ಕಡಲೆಪುರಿನ ಬುಕ್ಕೊಂಡಿರ್ಬೇಕಷ್ಟೇ ನೀನು. ಅಯ್ಯಯ್ಯ, ಏನಮ್ಮ ನೀನು ಯಾವಾಗೂ ಬೈತಾನೇ ಇರ್ತೀಯ. ಮೊದಲು ಮದುವೆ ಮಾಡ್ಕೊಳ್ಳಿ ಅಂತ ಬೈತಿದ್ದೆ, ಮದುವೆ ಮಾಡ್ಕೊಂಡ್ಮೇಲೆ ಇವಾಗಲೂ ಬೈತೀಯ. ಒಟ್ಟು ನಿಂಗೆ ಬೈಯೋದು ಬಿಟ್ಟರೆ ಏನು ಗೊತ್ತೇ ಇಲ್ವಾ? ನಮ್ಮಮ್ಮ ನಂಗೆ ಅದೇ ಕೊಟ್ಟರು, ಅದಕ್ಕೆ ನನಗೆ ಮಾಡೋದು. ಏನೋ ಇರ್ಬೋದು, ನನಗೆ ಹಂಗೆ ಅನಿಸುತ್ತೆ. ಈ ಬುದ್ಧಿವಂತಿಕೆ ಎಲ್ಲ ನೀನು ಬೇರೆ ಕಡೆ ತೋರಿಸು, ಆವಾಗ ಸ್ವಲ್ಪ ಉದ್ಧಾರ ಆಗ್ತೀಯ. ಅಯ್ಯ, ನೀನು ಯಾಕೆ ನನಗೆ ಯಾವಾಗೂ ಉದ್ಧಾರ ಆಗಲ್ಲ ಅಂತೀರ? ನನಗೇನು ಕಮ್ಮಿ ಆಗಿದೆ ಇವಾಗೇನು ಕಮ್ಮಿ ಆಗಲ್ಲಮ್ಮ, ಮುಂದೆ ಆಗುತ್ತೆ. ಅಲ್ಲಿವರೆಗೂ ನಾನು ಬದುಕಿದ್ರೆ ನೀನು ಬದುಕೊಂತೀಯ. ನಾನೇನೋ ಶ್ರೀನಿವಾಸ ಸೇರ್ಕೊಂಡು ನಿನ್ನ ಕತೆ ಹರೋಹರ. ಏನಮ್ಮ ಹೇಳ್ತಾ ಇದೆಯಾ? ನೋಡು ಗೌರಿ, ನಾನು ಹೇಳೋದು ನೀವಾಗೋದು ಕೇಳಿಸ್ಕೊಳ್ಳೆ. ಮದುವೆಗೆ ಮೊದಲಂತೂ ಕೇಳಿಸ್ಕೊಂಡಿಲ್ಲ. ಇವನ್ನ ಮಾಡ್ಕೊಳ್ಳೋ ಬದಲು ಯಾರ ಒಳ್ಳೆ ಹುಡುಗನ ಮಾಡ್ಕೊಂಡಿದ್ರೆ ನೀನು ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಅಮ್ಮ, ನೀನು ಹಂಗೆಲ್ಲ ಹೇಳ್ಬೇಡಮ್ಮ. ಸೀನಾನು ಓದಿದ್ದಾನೆ, ಅವನಿಗೂ ಚೆನ್ನಾಗಿ ಸಂಬಳ ಬರುತ್ತೆ. ಅವನೇನು ಅಷ್ಟು ಕೆಟ್ಟವನೇನಲ್ಲ. ಅಯ್ಯೋ ಚೇಚೆ, ನಾನು ಅವನ ಕೆಟ್ಟನು ಅಂತ ಹೇಳ್ತಾ ಇಲ್ಲಮ್ಮ, ಅವನು ಒಳ್ಳೆಯವನೇ, ನನಗೂ ಅವನು ಇಷ್ಟನೇ. ಆದರೆ ನಾನು ಹೇಳ್ತಾ ಇರೋದು ಬೇರೆ. ನಿಮ್ಮ ಅಕ್ಕ ನೋಡು, ಎಲ್ಲ ಜವಾಬ್ದಾರಿ ತಗೋತಾಳೆ. ಅವಳ ಗಂಡ ನೋಡು, ಹೊಲ ಎಲ್ಲ ಅವಳದೇ, ಅವನದೇ ಜವಾಬ್ದಾರಿ. ಮನೆಯೆಲ್ಲ ಅವಳ ಜವಾಬ್ದಾರಿ, ಹೊಲ ಎಲ್ಲ ಅವನ ಜವಾಬ್ದಾರಿ. ನಿಂಗೂ ನಿನ್ನ ಗಂಡಂಗೆ ಏನಿದೆ?
ಅದ್ರ ಬಗ್ಗೆ ಯೋಚನೆ ಮಾಡಿದ್ರ ನೀವಿಬ್ರು? ಅವನಂತೂ ಬಿಡು, ಅವನಿಗಂತೂ ಅವ್ರ ಅಣ್ಣನ ಬಗ್ಗೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ಅವ್ನು ಬಿಟ್ಕೊಡೋದು ಇಲ್ಲ ಅವ್ರ ಅಣ್ಣನ. ನಿನಗೆ ಬುದ್ಧಿ ಬೇಡವೇನೆ? ಏನು ಹೇಳ್ತಾ ಇದೆಯಮ್ಮ ನೀನು? ನಂಗೆ ಅರ್ಥ ಆಗ್ತಿಲ್ಲ, ಬಿಡಿಸಿ ಹೇಳು. ಅಯ್ಯೋ, ನಿನ್ಗಿನ್ನೂ ಯಾವ ಥರ ಬಿಡಿಸಿ ಹೇಳಬೇಕು? ನಿನ್ನ ತಲೆ ದೇವ್ರ ಬುದ್ಧಿನೇ ಬರ್ದಿಲ್ವಾ? ಹೆಂಗೆ ಮರ್ತ್ಬಿಟ್ಟು ಹೊರಟೋಗಿದ್ದಾನ? ನನ್ನ ಸೇಸ್ ನಿಂಗೆ ಕೊಟ್ಟಿನಲ್ಲ ಬುದ್ಧಿ, ಅದಕ್ಕೆ ನಂಗೆ ಮರ್ತೋಗಿದ್ದಾನೆ. ಅಯ್ಯೋ ನನ್ನ ಕರ್ಮ. ಗೌರಿ ತಗೋ, ಈ ಬ್ಯಾಗ್ ಒಳಗಡೆ ಎಲ್ಲ ಇದೆ, ತಗೊಂಡ್ಕೊಡು. ಸರಿ ಕೊಡಿ. ಅಮ್ಮ ತಗೋ, ಇದರಲ್ಲಿ ಕಡಲೆಪುರಿ, ಬತಾಸು, ಜಿಲೇಬಿ ಎಲ್ಲ ಇದೆ, ತಗೊಂತೀನಿ ಹೋಗು. ತಿಂತೀನಿ ಕಣೆ, ತಿಂತೀನಿ. ನಿನಗೆ ಈ ತಂದಲ್ಲಿ ಬುದ್ಧಿ ಬರೋಲ್ಲ, ಹಾಳಾಗೋಗು.